ನಮಸ್ಕಾರ ಸ್ನೇಹಿತರೆ. ಯಾವ ದೇವರಿಗೆ ಯಾವ ಹೂವನ್ನು ಅರ್ಪಿಸಿದರೆ ಶುಭ? ಹಿಂದೂ ಧರ್ಮದಲ್ಲಿ ಪೂಜೆಗೆ ಬಹಳ ನಿಯಮಗಳಿವೆ. ಪ್ರತಿದಿನವೂ ಒಂದೊಂದು ದೇವರಿಗೆ ಮೀಸಲಿಡಲಾಗಿದೆ. ಅದೇ ರೀತಿ ಒಂದೊಂದು ದೇವರಿಗೂ ಒಂದೊಂದು ರೀತಿಯ ಹೂ ಅರ್ಪಿಸಲಾಗುವುದು. ಮೊದಲನೆಯದಾಗಿ ವಿಘ್ನ ನಿವಾರಕ ಗಣಪತಿ ಪೂಜೆಗೆ ಹೂಗಳು. ತುಳಸಿಯನ್ನು ಹೊರತುಪಡಿಸಿ ಇತರೆ ಎಲ್ಲ ಹೂಗಳು ಗಣಪತಿಗೆ ಪ್ರಿಯವಾಗಿವೆ. ಅದರಲ್ಲೂ ಗರಿಕೆ ಹುಲ್ಲು, ದಾಸವಾಳ, ಪಾರಿಜಾತ ಹೂಗಳು ಬಹಳ ಪ್ರಿಯ. 2. ಶಿವ ಪೂಜೆಗೆ ಹೂಗಳು. ಭಗವಾನ್ ಶಿವನಿಗೆ ಪಾರಿಜಾತ, ಬಿಲ್ವಪತ್ರೆ ಮತ್ತು ದಾತುರವು ಭಗವಾನ್ ಶಂಕರನಿಗೆ ಅತ್ಯಂತ ಪ್ರಿಯವೆಂದು ಪರಿಗಣಿಸಲಾಗುವುದು. 3. ಶ್ರೀಕೃಷ್ಣ ಪೂಜೆಗೆ ಹೂಗಳು. ಜಾಜಿ, ಚಂಪಾ, ಪಾರಿಜಾತ, ಪಲಾಶ ಎಲೆಗಳು ಮತ್ತು ಹೂಗಳು, ದುರ್ವಾ ಮತ್ತು ವನಮಾಲ ಕೃಷ್ಣನಿಗೆ ಅತ್ಯಂತ ಪ್ರಿಯವಾಗಿತ್ತು. ಲಕ್ಷ್ಮಿಯು ವಾಸವಾಗಿರುವ ಕಮಲದ ಹೂ ಇತರ ಹೂಗಳಿಗಿಂತ 1000 ಪಟ್ಟು ಪ್ರಿಯವಾಗಿದೆ ಮತ್ತು ತುಳಸಿ ಕಮಲಕ್ಕಿಂತ ಹೆಚ್ಚು ಪ್ರಿಯವಾಗಿದೆ. 4. ವಿಷ್ಣು ಪೂಜೆಗೆ ಹೂಗಳು. ಭಗವಾನ್ ವಿಷ್ಣುವಿಗೆ ತುಳಸಿ ದಳ ಎಂದರೆ ಅಚ್ಚುಮೆಚ್ಚು. ರಾಮ ತುಳಸಿ ಮತ್ತು ಶ್ಯಾಮ ತುಳಸಿ ಭಗವಾನ್ ವಿಷ್ಣುವಿಗೆ ಬಹಳ ಪ್ರಿಯ. ತಾಜಾ ಸಂಧ್ಯಾರಾಣಿ, ಚಂಪಾ, ಮಲ್ಲಿಗೆ, ಕಮಲ, ಸೇವಂತಿಗೆ ಹೂಗಳನ್ನು ಕೂಡ ಅರ್ಪಿಸಬಹುದು. 5. ಲಕ್ಷ್ಮೀ ದೇವಿ ಪೂಜೆಗೆ ಹೂಗಳು. ಕಮಲವು ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯ ಅತ್ಯಂತ ಪ್ರಿಯವಾದ ಹೂವಾಗಿದೆ. ಇದಲ್ಲದೆ ಲಕ್ಷ್ಮೀ ದೇವಿಗೆ ಕೆಂಪು ಹೂಗಳನ್ನು, ಕೆಂಪು ಗುಲಾಬಿಗಳು ಕೂಡ ಇಷ್ಟ. ಸೇವಂತಿಗೆ ಅಂತ ಹಳದಿ ಹೂಗಳನ್ನು ಕೂಡ ಅರ್ಪಿಸಬಹುದು. 6. ದುರ್ಗಾದೇವಿ ಪೂಜೆಗೆ ಹೂಗಳು. ಸಿಂಹದ ಮೇಲೆ ಸವಾರಿ ಮಾಡುವ ದುರ್ಗಾದೇವಿಗೆ ಕೆಂಪು ಗುಲಾಬಿಗಳು ಅಥವಾ ಕೆಂಪು ಹೂಗಳನ್ನು ಅರ್ಪಿಸಬೇಕು. ಬಿಳಿ ಕಮಲ ಅಥವಾ ಗುಲಾಬಿ ಹೂಗಳನ್ನು ಅರ್ಪಿಸಬಹುದು. 7. ಸರಸ್ವತಿ ಪೂಜೆಗೆ ಹೂಗಳು. ವಿದ್ಯಾದೇವತೆ ಸರಸ್ವತಿ ದೇವಿಗೆ ಬಿಳಿ ಅಥವಾ ಹಳದಿ ಹೂಗಳನ್ನು ಅರ್ಪಿಸಲಾಗುವುದು. ಬಿಳಿ ದಾಸವಾಳ ಸೇರಿದಂತೆ ಯಾವುದೇ ಶ್ವೇತ ಬಣ್ಣದ ಹಾಗೂ ಹಳದಿ ಹೂಗಳನ್ನು ಕೂಡ ಅರ್ಪಿಸಬಹುದು. 7. ಆಂಜನೇಯ ಪೂಜೆ ಹೂಗಳು. ಹನುಮಂತನಿಗೆ ಕೆಂಪು ಗುಲಾಬಿ ಅಥವಾ ಕೆಂಪು ದಾಸವಾಳವನ್ನು ಅರ್ಪಿಸಬಹುದು. ಜೊತೆಗೆ ವಿಳೆಯದಲ್ಲಿ ಹಾರ ಆಂಜನೇಯನಿಗೆ ಇಷ್ಟ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.